convert given galvanometer into ammeter 0 to 30 milliampere range. Given figure of merit of galvanometer, that is K is equal to 20 into 10 raised to minus 6 ampere per division. Resistance of galvanometer G is equal to 117 ohm. Okay, this is your given question ಅಂತ ಅನ್ಕೋರಿ. ಏನು ಮಾಡಬೇಕು, ಫಸ್ಟ್ ನೀವು ಪ್ರಿನ್ಸಿಪಲ್ ಬರೀಬೇಕು. ಪ್ರಿನ್ಸಿಪಲ್ ಏನಂತ ಹೇಳ್ತಾ ಇದ್ದೀವಿ, ಗೆಲ್ವಾನೋಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಅಮೀಟರ್ ಬೈ ಕನೆಕ್ಟಿಂಗ್ ಸುಟೇಬಲ್ ಲೋ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ವಿತ್ ಇಟ್ ಸೋ ದ್ಯಾಟ್ ವೆರಿ ಸ್ಮಾಲ್ ಕರೆಂಟ್ ಫ್ಲೋ ಥ್ರೂ ದ ಗೆಲ್ವಾನೋಮೀಟರ್. ಏನ್ರಿ ಅರ್ಥ ಇದರದು? ಕೊಟ್ಟಂತಹ ಗೆಲ್ವಾನೋಮೀಟರ್ನ ಅಮೀಟರ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ವೆರಿ ಸ್ಮಾಲ್ ರೆಸಿಸ್ಟೆನ್ಸ್ ಅನ್ನು ನೀವು ಗೆಲ್ವಾನೋಮೀಟರ್ ಪ್ಯಾರಲ್ ಆಗಿ ಕನೆಕ್ಟ್ ಮಾಡಬೇಕು ಅಂತ ಹೇಳುತ್ತೆ. ದಟ್ ಈಸ್ ಫಸ್ಟ್ ಯು ನೀಡ್ ಟು ರೈಟ್ ದ ಪ್ರಿನ್ಸಿಪಲ್. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಫಾರ್ಮುಲಾ ಬರೀಬೇಕು. ಫಾರ್ಮುಲಾ ಏನಂತ ಹೇಳುತ್ತೆ ನೋಡ್ರಿ. ಸಿ ಕರೆಂಟ್ ಫಸ್ಟ್ ಒನ್, ಕರೆಂಟ್ ರಿಕ್ವೈರ್ಡ್ ಫಾರ್ ಫುಲ್ ಸ್ಕೇಲ್ ಡಿಫ್ಲಾಕ್ಷನ್ ಐ ಜಿ ಇಸ್ ಈಕ್ವಲ್ ಟು ಎನ್ ಇಂಟು ಕೆ. ಎನ್ ಅಂದರೆ ಅರ್ಥ ಏನು, ನಂಬರ್ ಆಫ್ ಡಿವಿಷನ್ ಆನ್ ಐದರ್ ಸೈಡ್ ಆಫ್ ಝೀರೋ ಆಫ್ ಗೆಲ್ವಾನೋಮೀಟರ್. ಗೆಲ್ವಾನೋಮೀಟರ್ನ ಐದರ್ ಸೈಡ್ ಝೀರೋ, ಎರಡು ಸೈಡ್ ಎಷ್ಟು ಡಿವಿಷನ್ಸ್ ಅದಾವು, 30 ಡಿವಿಷನ್ಸ್ ಅದಾವು, ಅದನ್ನೇ ಎನ್ ಅಂದರೆ. ಓಕೆ, ಕೆ ಅಂದ್ರೆ ಅರ್ಥ ಏನು, ಫಿಗರ್ ಆಫ್ ಮೆರಿಟ್ ಆಫ್ ದ ಗೆಲ್ವಾನೋಮೀಟರ್. ಆ್ಯಂಡ್ ಫಿಗರ್ ಆಫ್ ಮೆರಿಟ್ ಆಫ್ ದ ಗೆಲ್ವಾನೋಮೀಟರ್ ಅಂದ್ರೆ ಅರ್ಥ ಏನು, ಈ ಗೆಲ್ವಾನೋಮೀಟ್ರಲ್ಲಿ ಈ ನೀಡಲ್ ಒಂದು ಡಿವಿಷನ್ ಡಿಫ್ಲಾಕ್ಷನ್ ಆಗಲಿಕ್ಕೆ ಎಷ್ಟು ಕರೆಂಟ್ ಬೇಕಲ್ಲ, ಅದನ್ನು ನಾವೇನು ಕರಿತಾ ಇದ್ದೀವಿ, ಕೆ ಫಿಗರ್ ಆಫ್ ಮೆರಿಟ್ ಅಂತ ಹೇಳ್ತಾ ಇದ್ದೀವಿ. ದಟ್ ಈಸ್ ಗಿವನ್, ಇಲ್ಲಿಯೂ ಕೂಡ ಬರೆಯಲಾಗಿದೆ 20 ಮೈಕ್ರೋ ಆಂಪಿಯರ್ ಪರ್ ಡಿವಿಷನ್. ದಟ್ ಈಸ್ ದ ಫಿಗರ್ ಆಫ್ ಮೆರಿಟ್ ಆಫ್ ದ ಗೆಲ್ವಾನೋಮೀಟರ್. ಓಕೆ, ದಟ್ ಈಸ್ ಅವರ್ ಫಸ್ಟ್ ಫಾರ್ಮುಲಾ. ಸೆಕೆಂಡ್ ಫಾರ್ಮುಲಾ ಏನದ, ಶಂಟ್ ರೆಸಿಸ್ಟೆನ್ಸ್. ಓಕೆ, ದಟ್ ಈಸ್ ಎಸ್ ಇಸ್ ಈಕ್ವಲ್ಸ್ ಟು ಐ ಜಿ. ಐ ಜಿ ಅಂದ್ರೆ ಗೊತ್ತು, ಕರೆಂಟ್ ರಿಕ್ವೈರ್ಡ್ ಫಾರ್ ಫುಲ್ ಸ್ಕೇಲ್ ಡಿಫ್ಲಾಕ್ಷನ್ ಇಂಟು ಕ್ಯಾಪಿಟಲ್ ಜಿ. ಕ್ಯಾಪಿಟಲ್ ಜಿ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ, ದಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದ ಗೆಲ್ವಾನೋಮೀಟರ್. ಆ್ಯಂಡ್ ಐ ಅಂದರೆ ಅರ್ಥ ಇಲ್ಲಿ, ಐ ಅಂದರೆ ಯಾವ ರೇಂಜಿಗೆ ನೀವು ಕನ್ವರ್ಟ್ ಮಾಡ್ತಾ ಇದ್ರಿ ಗೆಲ್ವಾನೋಮೀಟರ್ನ ಅಮೀಟರ್ ಆಗಿ. ಇಲ್ಲಿ ಕೊಡಲಾಗಿದೆ, ಕೊಟ್ಟಂತಹ ಗೆಲ್ವಾನೋಮೀಟರ್ನ 0 to 30 ಮಿಲಿ ಆಂಪಿಯರ್ ಮೇಜರ್ ಮಾಡುವಂಥ ಅಮೀಟರ್ ಆಗಿ ಕನ್ವರ್ಟ್ ಮಾಡ್ರಿ ಅಂತ ಹೇಳಲಾಗಿದೆ. ದಟ್ ಈಸ್ ದ ರೇಂಜ್ ಆಫ್ ದ ಗೆಲ್ವಾನೋಮೀಟರ್. ಓಕೆ, galvanometer to convert it galvanometer into ammeter. Okay, IG current required for full scale deflection. Okay, next ಏನು ಮಾಡಬೇಕು, you need to draw the circuit diagram draw ಮಾಡಬೇಕು ಕ್ಲಿಯರ್ ಆಗಿ. ಆ ನಂತರ ಏನು ಮಾಡಬೇಕು, ಅಬ್ಸರ್ವೇಷನ್ ಬರಿಬೇಕು. ರೆಸಿಸ್ಟೆನ್ಸ್ ಆಫ್ ದ ಗೆಲ್ವಾನೋಮೀಟರ್ ಜಿ ದಟ್ ಈಸ್ ಗಿವನ್ ಇರುತ್ತೆ 117 ಓಮ್. ಫಿಗರ್ ಆಫ್ ಮೆರಿಟ್ ಆಫ್ ಗೆಲ್ವಾನೋಮೀಟರ್ ಕೆ ಅದು ಕೂಡ ಗಿವನ್ ಇರುತ್ತೆ, ದಟ್ ಈಸ್ 20 into 10 raised to minus 6 ampere per division. Third point, number of division on either side of zero of the galvanometer scale, that is n is equal to 30 divisions. Current required for producing full scale deflection of n divisions ಅಂದ್ರೆ ಇಲ್ಲಿ IG is equal to n into k ಅಂತ ಹೇಳಿದ್ರಿ. n ಅಂದರೆ 30 divisions, galvanometerನ ಒಂದು ಸೈಡ್ ಎಷ್ಟು ಡಿವಿಷನ್ಸ್ ಅದಾವು, 30 divisions ಅದಾವು. ಆ್ಯಂಡ್ k ಅಂದರೆ ಫಿಗರ್ ಆಫ್ ಮೆರಿಟ್, ದಟ್ ಈಸ್ 20 ಮೈಕ್ರೋ ಆಂಪಿಯರ್ ಪರ್ ಡಿವಿಷನ್ ಅದ, ಅದನ್ನು 20 into 10 raised to minus 6 ಬರೀತಾ ಇದ್ದೀರಿ. Okay, multiply you will get a 600 into 10 raised to minus 6 ampere. That is the IG. ಏನರ್ಥ, ಈ ಗೆಲ್ವಾನೋಮೀಟ್ರಲ್ಲಿ ಕಂಪ್ಲೀಟ್ 30 ಡಿಫ್ಲಾಕ್ಷನ್ ಆಗಲಿಕ್ಕೆ ಎಷ್ಟು ಕರೆಂಟ್ ಪಾಸ್ ಮಾಡಬೇಕು, ಇಷ್ಟು ಕರೆಂಟ್ ಪಾಸ್ ಮಾಡಬೇಕು ಅಂತ ಅರ್ಥ. ಈಗ ಕೊಟ್ಟಂತಹ ಗೆಲ್ವಾನೋಮೀಟ್ರನ್ನ ಏನು ಮಾಡಬೇಕು, 0 to 30 ಮಿಲಿ ಆಂಪಿಯರ್ ಅಂದರೆ 30 into 10 raised to minus 3 ಆಂಪಿಯರ್ ಕರೆಂಟ್ ಮೇಜರ್ ಮಾಡುವಂಥ ಒಂದು ಅಮೀಟ್ರಾಗಿ ಕನ್ವರ್ಟ್ ಮಾಡಬೇಕು. ಹಾಗಾದರೆ ಏನು ಮಾಡಬೇಕ್ರಿ ಅದನ್ನು ಕನ್ವರ್ಟ್ ಮಾಡಲಿಕ್ಕೆ? ಪ್ರಿನ್ಸಿಪಲ್ ಏನಂತ ಹೇಳ್ತಾ ಇತ್ತು, ನೀವು ಸ್ಮಾಲ್ ರೆಸಿಸ್ಟೆನ್ಸನ್ನು, ಅದು ನಾವು ಶಂಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ, ಆ ಗೆಲ್ವಾನೋಮೀಟರ್ಗೆ ಪ್ಯಾರಲ್ ಆಗಿ ಕನೆಕ್ಟ್ ಮಾಡಬೇಕು. ಹೌದು, ಸ್ಮಾಲ್ ರೆಸಿಸ್ಟೆನ್ಸ್ ಅಂದರೆ ಅದರ ವ್ಯಾಲ್ಯೂ ಎಷ್ಟು? ಓಕೆ, ಅದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟು ಇಲ್ಲಿ ಕಂಪ್ಲೀಟ್ ನೀವು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬೇಕು. ಹಿಯರ್ ಎಸ್ ಇಸ್ ಈಕ್ವಲ್ಸ್ ಟು ದಟ್ ಶಂಟ್ ರೆಸಿಸ್ಟೆನ್ಸ್ ಎಸ್ ಇಸ್ ಈಕ್ವಲ್ ಟು ಏನದ ಫಾರ್ಮುಲಾ ಐ ಜಿ ಇಂಟು ಕ್ಯಾಪಿಟಲ್ ಜಿ ಡಿವೈಡೆಡ್ ಬೈ ಐ ಮೈನಸ್ ಐ ಜಿ ಅದ. ಓಕೆ, ಇಲ್ಲಿ ಐ ಜಿ ಅಂದರೆ ನಿಮಗೆ ಆಲ್ರೆಡಿ ಗೊತ್ತು, ದಟ್ ಈಸ್ 600 into 10 raised to minus 6 ಏನದು ಕರೆಂಟ್ ರಿಕ್ವೈರ್ಡ್ ಫಾರ್ ಫುಲ್ ಸ್ಕೇಲ್ ಡಿಫ್ಲಾಕ್ಷನ್ ಕ್ಯಾಲ್ಕುಲೇಟ್ ಮಾಡಿರಿ. ಓಕೆ, ಆ್ಯಂಡ್ ಕ್ಯಾಪಿಟಲ್ ಜಿ ಅಂದರೆ ಏನರ್ಥ, ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಜಿ? ದಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದ ಗೆಲ್ವಾನೋಮೀಟರ್ ಗಿವನ್ ಇರುತ್ತೆ, ಕೊಡಲಾಗಿರುತ್ತೆ. ಆ್ಯಂಡ್ ಐ ಅಂದರೆ ಏನ್ರಿ ಅರ್ಥ, ನೀವು ಯಾವ ರೇಂಜಿಗೆ ಕನ್ವರ್ಟ್ ಮಾಡ್ತಾ ಇದ್ದೀರಿ ಇದನ್ನು. 0 to 30 ಮಿಲಿ ಆಂಪಿಯರ್ ಅಂದರೆ ಇಲ್ಲೇ 30 ಮಿಲಿ ಆಂಪಿಯರ್ ಬರೀಬೇಕು, ದಟ್ ಈಸ್ 30 into 10 raised to minus 3 ಆಂಪಿಯರ್. ಓಕೆ, ಮೈನಸ್ ಆಸ್ ಇಟ್ ಈಸ್ ಮೈನಸ್ ಬರೀತಾ ಇದ್ರಿ. ಐ ಜಿ ಅಂದರೆ ಗೊತ್ತು, ದಟ್ ಈಸ್ 600 into 10 raised to minus 6 ಓಕೆ ಆಂಪಿಯರ್. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಈಗ 600 into 117 you will get 70200 and 10 raised to minus 6 as it is ಬರೆದ್ರಿ. and you cannot subtract 30 into 10 raised to minus 3 minus 600 into 10 raised to minus
6 ಎರಡು ಸಬ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಏನು ಮಾಡಬೇಕ್ರಿ, ಇದನ್ನು ಕೂಡ 10⁻⁻6ನ 10⁻³ ಫಾರ್ಮಲ್ಲಿ ಬರೀಬೇಕು. ಏನು ಮಾಡ್ತೀನಿ ಗೊತ್ತಾ, ಇದನ್ನು ಹೀಗೆ ಬರೀಬೋದಾ, 10⁻⁻6ನ 10⁻³ ಇಂಟು 10⁻³ ಬರೀಬೋದಾ? ಹೀಗೆ ಬರ್ತಾರೆ. 10⁻³ ಅಂದರೆ ನಿಮಗೆ ಗೊತ್ತು 1/1000 ಅಂತ ಅರ್ಥ. ಓಕೆ, ಅಂದರೆ 600 ಡಿವೈಡೆಡ್ ಬೈ 1000 ಮಾಡಿರಿ, ಯು ವಿಲ್ ಗೆಟ್ 0.6 ಆ್ಯಂಡ್ 10⁻³ ಆ್ಯಸ್ ಇಟ್ ಈಸ್ ಬಂತು. ಹೌದಾ? ನಾವು ಯು ಕ್ಯಾನ್ ಸಬ್ಸ್ಟ್ರಾಕ್ಟ್ ದಿಸ್ 30 ಇಂಟು 10⁻³ ಮೈನಸ್ 0.6 ಇಂಟು 10⁻³ ನೀವು ಸಬ್ಸ್ಟ್ರಾಕ್ಟ್ ಮಾಡಬಹುದು. ಓಕೆ ಓಕೆ, ನೆಕ್ಸ್ಟ್ ಏನು ಮಾಡಬೇಕ್ರಿ, ಈಗ ಇದನ್ನು ನಾವು ಏನು ಬರಿತಾ ಇದ್ದೀವಿ ಈಗ 30 ಇಂಟು 10⁻³ ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬಂತು, 29.4 ಇಂಟು 10⁻³ ಡಿನಾಮಿನೇಟರ್ ಬಂತು. ಮತ್ತು ಇದೇ ಹಿಂಗೆ 70.2 ಎಲ್ಲಿಂದ ಬಂತು? ವೆರಿ ಸಿಂಪಲ್, ಇದನ್ನೇ ನಾವು ಏನು ಬರಿತಾ ಇದೀವಿ ನೋಡ್ರಿ, ಇದನ್ನು ಕೂಡ 10⁻⁻6ನ ಈ ರೀತಿ ಬರಿತೀನಿ, 10⁻³ ಇಂಟು 10⁻³ ಬರಿತೀನಿ. ಓಕೆ, 10⁻³ ಅಂದರೆ ಡಿವೈಡ್ ಬೈ 1000, ಇದಕ್ಕೆ ಡಿವೈಡೆಡ್ ಬೈ 1000 ಮಾಡಿರಿ. ಯಾವುದಕ್ಕೆ? 70200 ಏನಾಗುತ್ತೆ, ಇದು 70.2 ಆಗುತ್ತೆ. ಓಕೆ, ಆ್ಯಂಡ್ 10⁻³ ಆ್ಯಸ್ ಇಟ್ ಈಸ್ ಉಳಿತು 10⁻³. ಹಾಗಾಗಿ 10⁻³ 10⁻³ ಎರಡು ಕ್ಯಾನ್ಸಲ್ ಅದು. ಆ್ಯಂಡ್ 70.2 ಡಿವೈಡೆಡ್ ಬೈ 29.4 ಯು ವಿಲ್ ಗೆಟ್ 2.387. ಓಕೆ, ದಟ್ ಈಸ್ ಓಮ್. ಇದನ್ನು ರೌಂಡ್ ಅಪ್ ಮಾಡಿ ಆ್ಯಕ್ಚುಲಿ ನಾವು ಎಷ್ಟು ಬರೀಬೇಕು, 2.39 ಓಮ್ ಬರೀಬೇಕು. ಅದನ್ನೇ ನಾನು 2.4 ಓಮ್ ಬರಿತಾ ಇದ್ದೀವಿ. ಏನ್ರಿ ಇದು 2.4 ಓಮ್ ಎಲ್ಲಿಂದ ಬಂತು, ಯಾಕೆ, ಏನು ಮಾಡಬೇಕು? ಇದೇನಪ್ಪ ಅಂದರೆ, ಈ ಕೊಟ್ಟಂತಹ ನಿಮ್ಮ ಗೆಲವಾನೋಮೀಟ್ರನ್ನು ಅಮೀಟ್ರಾಗಿ ಕನ್ವರ್ಟ್ ಮಾಡಲಿಕ್ಕೆ ಯಾವ ಅಮೀಟ್ರಾಗಿ ಕನ್ವರ್ಟ್ ಮಾಡಬೇಕು, 0 to 30 ಮಿಲಿ ಆಂಪಿಯರ್ ಏನು ಕರೆಂಟ್ ಮೇಜರ್ ಮಾಡುವಂತಹ ಅಮೀಟ್ರಾಗಿ ಕನ್ವರ್ಟ್ ಮಾಡಲಿಕ್ಕೆ ಏನು ಮಾಡಬೇಕು, 2.4 ಓಮ್ ರೆಸಿಸ್ಟೆನ್ಸನ್ನು ನೀವು ಈ ಗೆಲವಾನೋಮೀಟ್ರಿಗೆ ಪ್ಯಾರಲಾಗಿ ಕನೆಕ್ಟ್ ಮಾಡಬೇಕು ಅಂತ ಅರ್ಥ. ಓಕೆ, ಇಷ್ಟು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬೇಕು. ಓಕೆ, ತೋರಿಸಿದ ನಂತರ ಅವರು ಏನು ಮಾಡ್ತಾರೆ, ಇಷ್ಟು ರೆಸಿಸ್ಟೆನ್ಸ್ ನಿಮ್ಮಲ್ಲಿರಲ್ಲ, ಏನು ಮಾಡ್ತಾರೆ, ಓಕೆ, ನಿಮಗೇನು ಕೊಡ್ತಾರೆ, ಒಂದು ವಾಯರ್ ಕೊಡ್ತೀವಿ ನಾವು. ಓಕೆ, ಆ ವಾಯರ್ ಏನು ಮಾಡಬೇಕ್ರಿ, ಆ ವಾಯರ್ದು ರೆಸಿಸ್ಟಿವಿಟಿ ಕೊಡಲಾಗತ್ತೆ ನಿಮಗೆ, ಆ ವಾಯರ್ದು ರೇಡಿಯಸ್ಸನ್ನು ಕೊಡಲಾಗತ್ತೆ. ಅದನ್ನು ಎರಡನ್ನೂ ತಗೊಂಡು ಈಗ 2.4 ಓಮ್ ಆಗಬೇಕಾದ್ರೆ, ರೆಸಿಸ್ಟೆನ್ಸ್ 2.4 ಓಮ್ ಆಗಬೇಕಾದ್ರೆ ಎಷ್ಟು ಲೆಂತಿಗೆ ಅದು 2.4 ಓಮ್ ರೆಸಿಸ್ಟರ್ ಆಗುತ್ತೆ, ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಏನ್ರಿ ಅರ್ಥ ನಿಮಗೆ ಗೊತ್ತು. ಸಪೋಸ್ ರೆಸಿಸ್ಟೆನ್ಸ್ ಇಲ್ಲಿ ನಾವು ಎಸ್ ಅಂತ ಹೇಳ್ತಾ ಇದ್ರೆ, ದಟ್ ಎಸ್ ರೆಸಿಸ್ಟೆನ್ಸ್ ಆದರೆ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕ್ರಾಸ್ ಸೆಕ್ಷನ್ ಏರಿಯಾ. ಓಕೆ, ಅದನ್ನು ಪ್ರಪೋರ್ಷನಲಿಟಿ ಸೈನ್ ತೆಗೀರಿ, ಏನು ಬರೀತೀರಿ, ಎಸ್ ಈಸ್ ಈಕ್ವಲ್ಸ್ ಟು ರೆಸಿಸ್ಟಿವಿಟಿ ರೋ ಇಂಟು ಎಲ್ ಡಿವೈಡೆಡ್ ಬೈ ಎ ಅಂತ ಬರೀತಿದ್ರಿ. ಈಗ ನಿಮಗೆ ಎಲ್ ಬೇಕಾಗಿದೆ, ಹಾಗಾಗಿ ಎಲ್ ಈಸ್ ಈಕ್ವಲ್ ಟು ಏನು ಬರೀತೀರಿ, ಎಲ್ ಈಸ್ ಈಕ್ವಲ್ ಟು ಎಸ್ ಇಂಟು ಎ ಡಿವೈಡೆಡ್ ಬೈ ರೋ ಅಂತ ಅದ ಈ ಫಾರ್ಮುಲಾ. ಎಸ್ ಅದ ಇಲ್ಲಿ. ಓಕೆ, ಇದು ಕಂಪ್ಲೀಟ್ ಏರಿಯಾ ಅದ ಇಲ್ಲಿ, ಆ್ಯಂಡ್ ರೋ ಆ್ಯಸ್ ಇಟ್ ಈಸ್ ಅದ, ಅದೇ ಫಾರ್ಮುಲಾ ಇದೆ ಇಲ್ಲಿ. ಓಕೆ, ಆ್ಯಂಡ್ ಹಿಯರ್ ಎಷ್ಟು 2.4 ಓಮ್ ರೆಸಿಸ್ಟರ್ ಬೇಕಾದರೆ ಎಷ್ಟು ಲೆಂತ್ ಇರುವಂತಹ ವೈರ್ ನಾವು ತಗೊಂಡ್ರೆ ಇಷ್ಟು ಏನು ರೆಸಿಸ್ಟೆನ್ಸ್ ಆಗುತ್ತೆ. ಓಕೆ, ಅದರದ್ದು ಏನು ರೇಡಿಯಸ್ ಕೊಡಲಾಗುತ್ತೆ, ರೆಸಿಸ್ಟಿವಿಟಿ ಕೊಡಲಾಗುತ್ತೆ. ಹಾಗಾಗಿ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಎಲ್ ಇಸ್ ಈಕ್ವಲ್ ಟು ಎಸ್ ಇಂಟು ಏರಿಯಾ ಡಿವೈಡೆಡ್ ಬೈ ರೋ. ಓಕೆ, ಎಸ್ ವ್ಯಾಲ್ಯೂ ಬರ್ತು 2.4, ಪೈ ವ್ಯಾಲ್ಯೂ ಬರ್ತು 3.14, ರೇಡಿಯಸ್ ಆಫ್ ದ ವೈರ್ ಅದನ್ನು ಕೊಡಲಾಗುತ್ತೆ, ಗಿವನ್ ದಟ್ ಈಸ್ 0.51 ಇಂಟು 10⁻³ ಸ್ಕ್ವೇರ್. ಓಕೆ, ಆ್ಯಂಡ್ ರೋ ಅದು ಕೂಡ ಕೊಡಲಾಗುತ್ತೆ 6.54 ಇಂಟು 10⁻⁶. ಓಕೆ, ಅದನ್ನು ಕೂಡ ಕೊಡಲಾಗಿದೆ. ಓಕೆ, ಇದನ್ನು ನೀವು ಫಸ್ಟ್ ಸ್ಕ್ವೇರ್ ಮಾಡ್ಕೋಬೇಕು. ಸ್ಕ್ವೇರ್ ಮಾಡ್ಕೊಂಡು ಇದನ್ನು ಸ್ಕ್ವೇರ್ ಮಾಡ್ಕೊಂಡು ಏನು ಬಂತು ನೋಡ್ರಿ, 0.51 ಸ್ಕ್ವೇರ್ ಮಾಡಿರಿ, 0.2601 ಬಂತು. 10⁻³ ಸ್ಕ್ವೇರ್ ಆದರೆ 10⁻⁶ ಆಯಿತು. 2.4 ಇಂಟು 3.14 ಮಾಡಿರಿ, ಯು ವಿಲ್ ಗೆಟ್ 7.44. ಓಕೆ, ಆ್ಯಂಡ್ ಇದನ್ನು ಕೂಡ ಮಲ್ಟಿಪ್ಲೈ ಮಾಡಿರಿ, ಯು ವಿಲ್ ಗೆಟ್ 1.4. 10⁻⁶ 10⁻⁶ ಕ್ಯಾನ್ಸಲ್ ಆಯಿತು. 1.94 ಡಿವೈಡ್ ಬೈ 6.54 ಮಾಡಿರಿ, ಯು ವಿಲ್ ಗೆಟ್ 0.296 ಮೀಟರ್. ಓಕೆ, ದ್ಯಾಟ್ ಈಸ್ ನಿಯರ್ಲಿ ಈಕ್ವಲ್ ಟು 0.30 ಮೀಟರ್. ಏನು ಅರ್ಥ ಇದರದು? ಇದೇನದಲ್ಲ, ಏನು 2.4 ಓಮ್ ರೆಸಿಸ್ಟರ್ ಬೇಕಾದರೆ ಏನು ಮಾಡಬೇಕು ನೀವು, ಇಷ್ಟು ಲೆಂತ್ ಇರೋ ವೈರಿಗೆ ಅಂದರೆ 0.30 ಮೀಟರ್ ಅಂದರೆ 30 ಸೆಂಟಿಮೀಟರ್. ಅದು 30 ಸೆಂಟಿಮೀಟರ್ ವೈರ್ ಏನು ಹೇಳುತ್ತೆ, ಇಷ್ಟು ರೆಸಿಸ್ಟೆನ್ಸ್ ಇರುತ್ತೆ ಅಂತ ಅರ್ಥ. ಓಕೆ, ನಿಮಗೆ ರೆಸಿಸ್ಟಿವಿಟಿ ಕೊಡಲಾಗಿರುತ್ತೆ ಮತ್ತು ರೇಡಿಯಸ್ ಆಫ್ ದ ವೈರ್ ಕೊಡಲಾಗಿರುತ್ತೆ.
ಅದನ್ನು ಎಲ್ಲನ್ನು ಇಷ್ಟೆಲ್ಲ ನೀವು ಬರೆದು ತೋರಿಸಿದ ನಂತರವೇ ನಿಮಗೆ ಏನು ಮಾಡಲಾಗುತ್ತೆ, ಸರ್ಕಿಟ್ ಕನೆಕ್ಷನ್ ಮಾಡಲಿಕ್ಕೆ ಅಲಾವ್ ಮಾಡಲಾಗತ್ತೆ. ಅಲ್ಲಿವರೆಗೂ ಸರ್ಕಿಟ್ ಕನೆಕ್ಷನ್ ಮಾಡಲಿಕ್ಕೆ ಅಥವಾ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಅಲಾವ್ ಮಾಡಲ್ಲ. ಓಕೆ, ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬೇಕು. ಈಗ ನಾವೇನು ಮಾಡ್ಬೇಕ್ರಿ, ಕ್ಯಾಲ್ಕುಲೇಷನ್ ಆಯಿತು, ಏನು ಕಂಡು ಹಿಡಿದ್ರಿ, ಎಲ್ ಗೊತ್ತಾಯಿತು, ಎಸ್ ಗೊತ್ತಾಯಿತು, ಎಲ್ ಗೊತ್ತಾಯಿತು. ಏನು ಮಾಡ್ಬೇಕು ನೆಕ್ಸ್ಟ್? ಈಗ ನೆಕ್ಸ್ಟ್ ನಾವೇನು ಸರ್ಕಿಟ್ ಕನೆಕ್ಷನ್ ಮಾಡೋಣ. ಇಲ್ಲಿ ನೋಡ್ರಿ, ದಿಸ್ ಈಸ್ ಅವರ್ ಸರ್ಕಿಟ್. ಸರ್ಕಿಟ್ ಡಯಾಗ್ರಾಮ್ ನೋಡ್ರಿ, ಇಲ್ಲಿ ಸಿಂಪಲ್ ಸರ್ಕಿಟ್. ಬ್ಯಾಟ್ರಿ ಪಾಸಿಟಿವ್ದಿಂದ ಎಲ್ಲಿ ಹೋಗ್ತಾ ಇದ್ದೀರಿ, ಅಮೀಟರ್ ಪಾಸಿಟಿವ್ ಟರ್ಮಿನಲ್. ಇಲ್ಲಿ ನೀವು ಗಮನಿಸಬೇಕು, ಬ್ಯಾಟ್ರಿ ಪಾಸಿಟಿವ್ದಿಂದ ಅಮೀಟರ್ನ, ಇದು ಅಮೀಟರ್ ಅದ, ಮಿಲಿ ಅಮೀಟರ್ ಅದ. ಓಕೆ, ಪಾಸಿಟಿವ್ ಟರ್ಮಿನಲ್. ಓಕೆ, ನೆಕ್ಸ್ಟು ಈ ಬ್ಯಾಟ್ರಿ ನೆಗೆಟಿವ್ದಿಂದ ಸೀದಾ ಗೆಲವಾನೋಮೀಟರ್ ಹೋಗ್ತಾ ಇದ್ದೀರಿ. ಓಕೆ, ಬ್ಯಾಟ್ರಿ ಈ ಪಾಸಿಟಿವ್ದಿಂದ ಅಮೀಟರ್, ಪಾಸಿಟಿವ್ ಬಂದ್ರಿ ಅಮೀಟರ್ನ ನೆಗೆಟಿವ್ ಟರ್ಮಿನಲ್ದಿಂದ ಗೆಲವಾನೋಮೀಟರ್ ಕನೆಕ್ಟ್ ಮಾಡಿದ್ರಿ. ಓಕೆ, ಆ್ಯಂಡ್ ಆ ಗೆಲವಾನೋಮೀಟರ್ ಇನ್ನೊಂದು ಎಂಡಿಂದ ಎಲ್ಲಿಗೆ ಸೀದಾ ಇಲ್ಲಿ ಹೋಗ್ಬೇಕು ನಾವು, ರಿಯೋಸ್ಟ್ಯಾಟ್ ಅಪ್ಪರ್ ಎಂಡ್. ನೀವು ಗಮನಿಸ್ಬೋದು ಇಲ್ಲಿ. ಓಕೆ, ಏನದ, ಯಾವುದಿದು ಗೆಲವಾನೋಮೀಟರ್ ಇನ್ನೊಂದು ಎಂಡಿಂದ, ಇದು ಬ್ಯಾಟ್ರಿ ಪಾಸಿಟಿವ್ದಿಂದ ಎಲ್ಲಿಗೆ ಬಂದ್ರಿ, ಅಮೀಟರ್ ಪಾಸಿಟಿವ್, ಅಮೀಟರ್ ನೆಗೆಟಿವ್ದಿಂದ ಗೆಲವಾನೋಮೀಟರ್ ಬಂದ್ರಿ, ಗೆಲವಾನೋಮೀಟರ್ ಇನ್ನೊಂದು ಎಂಡಿಂದ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ, ಇನ್ನೊಂದು ಎಂಡಿಂದ ಇಲ್ಲಿ ಸೀದಾ ಅಪ್ಪರ್ ಟರ್ಮಿನಲ್ ಆಫ್ ದ ರಿಯೋಸ್ಟ್ಯಾಟ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತೀರಿ, ಗೆಲವಾನೋಮೀಟರ್ ಇನ್ನೊಂದು ಎಂಡಿಂದ ಅಪ್ಪರ್ ಟರ್ಮಿನಲ್ ಆಫ್ ದ ರಿಯೋಸ್ಟ್ಯಾಟ್. ಓಕೆ, ರಿಯೋಸ್ಟ್ಯಾಟ್ ಒಂದು ಲೋವರ್ ಟರ್ಮಿನಲ್ದ ಪ್ಲಗ್ ಕೀಯಿಂದ ಬ್ಯಾಟ್ರಿ ನೆಗೆಟಿವ್. ಓಕೆ, ಇಲ್ಲಿ ರಿಯೋಸ್ಟ್ಯಾಟ್ನ ಲೋವರ್ ಟರ್ಮಿನಲ್ದಿಂದ ಪ್ಲಗ್ ಕೀ ಇನ್ನೊಂದು ಎಂಡಿಂದ ಬ್ಯಾಟ್ರಿ ನೆಗೆಟಿವ್. ಓಕೆ, ಇಷ್ಟು ಕನೆಕ್ಷನ್ ಆಯಿತು. ರೆಸಿಸ್ಟೆನ್ಸ್ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ, ಪ್ಯಾರಲ್ ಕನೆಕ್ಷನ್ ಅದ, ಇಲ್ಲಿ ನೀವು ನೋಡ್ಬೋದು. ಓಕೆ, ಇಲ್ಲಿ ಏನು ಮಾಡಿವಿ ನಾವು, ಇಲ್ಲಿ ಒಂದು ವೈರ್ ಅದ, ಆ್ಯಂಡ್ ದಿಸ್ ವೈರ್, ಇಲ್ಲಿ ಕ್ರೊಕೊಡೈಲ್ ಕ್ಲಿಪ್ ಅದ, ಮತ್ತು ಇದೊಂದು ವೈರ್ ಅದ, ಇಲ್ಲಿ ಕ್ರೊಕೊಡೈಲ್ ಕ್ಲಿಪ್ ಅದ. ಇವೆರಡರ ಮಧ್ಯದಲ್ಲಿ ಗಮನಿಸಿರಿ ಏನದ, ದಿಸ್ ಈಸ್ ಯುವರ್ ವೈರ್. ಯಾವ ವೈರ್ ಇದು, ಇದೇ ರೆಸಿಸ್ಟೆನ್ಸ್ ವೈರ್. ಅಪ್ರಾಕ್ಸಿಮೇಟ್ಲಿ 30 ಸೆಂಟಿಮೀಟರ್ ಆರ್ ಮೋರ್ ದೆನ್ 30 ಸೆಂಟಿಮೀಟರ್ 40 ಸೆಂಟಿಮೀಟರ್ವರೆಗೂ ವೈರ್ ತೊಗೋಬೇಕು. ಇದೇ ಅದು ಎಸ್. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕ್ರಿ ನಾವೀಗ, ವೆರಿ ಸಿಂಪಲ್. ಇದೆಲ್ಲ ಕನೆಕ್ಷನ್ ಆತಪ್ಪ ಅಂದರೆ, ಓಕೆ, ಇದೆಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿಂದ ನಿಮಗೆ ಈ ರೀತಿ ಕನೆಕ್ಷನ್ ಮಾಡಲಿಕ್ಕೆ ಅಲಾವ್ ಮಾಡಿ ಕೊಡಲಾಗತ್ತೆ. ಓಕೆ, ನೆಕ್ಸ್ಟು ಕನೆಕ್ಷನ್ ಆದ ನಂತರ ಸರಿಯಾಗಿ ನೋಡ್ಕೊರಿ, ಇಲ್ಲೇ ಏನದ, ಫಸ್ಟು ಪ್ಯಾರಲಾಗಿ ಕನೆಕ್ಟ್ ಮಾಡಿ, ಗೆಲವಾನೋಮೀಟ್ರಿಗೆ ಪ್ಯಾರಲಾಗಿ ಕನೆಕ್ಟ್ ಮಾಡಿವಿ. ಇದನ್ನು ಬಿಟ್ವೀನ್ 2 ಕ್ರೊಕೊಡೈಲ್ ಕ್ಲಿಪ್ ವೈರ್ನ ಕನೆಕ್ಟ್ ಮಾಡಿವಿ, ರೈಟ್. ಓಕೆ, ಆ್ಯಂಡ್ ಅದರ ಲೆಂತನ್ನು ಅಪ್ರಾಕ್ಸಿಮೇಟ್ಲಿ 30 ಸೆಂಟಿಮೀಟ್ರಿಗೆ ಇಟ್ಕೋರಿ. ಓಕೆ, ಹಿಯರ್ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ನಾವೇನು ಮಾಡೋಣ, 30 ಸೆಂಟಿಮೀಟ್ರ್. ಎಸ್, ಅಪ್ರಾಕ್ಸಿಮೇಟ್ 30 ಸೆಂಟಿಮೀಟ್ರ್. ಎಲ್ ಇಸ್ ಈಕ್ವಲ್ ಟು 0.3 ಮೀಟ್ರ್ ಬಂದಿತ್ತು, 30 ಸೆಂಟಿಮೀಟ್ರ್ ಅರ್ಥ ಅದರದ್ದು. ಓಕೆ, ನೆಕ್ಸ್ಟ್ ಏನು ಮಾಡಬೇಕ್ರಿ, ಈಗ ಇಷ್ಟಾದರೆ ಬ್ಯಾಟ್ರಿ ಆನ್ ಮಾಡೋಣ, ಆ್ಯಂಡ್ ಪ್ಲಗ್ ಕೀ ಇನ್ಸರ್ಟ್ ಮಾಡಿರಿ. ಓಕೆ, ಆ್ಯಂಡ್ ರಿಯೋಸ್ಟ್ಯಾಟನ್ನು ಅಡ್ಜಸ್ಟ್ ಮಾಡೋಣ ನಾವೀಗ. ಓಕೆ, ರಿಯೋಸ್ಟ್ಯಾಟ್ ಅಡ್ಜಸ್ಟ್ ಮಾಡಿ ಏನು ಮಾಡಬೇಕು ರೀ, ರಿಯೋಸ್ಟ್ಯಾಟನ್ನು ಅಡ್ಜಸ್ಟ್ ಮಾಡಿ ಅದನ್ನು 30 ಮಿಲಿ ಆಂಪಿಯರಿಗೆ ನೀವು ಅಮೀಟರ್ ರೀಡಿಂಗ್ನ 30 ಮಿಲಿ ಆಂಪಿಯರಿಗೆ ಇಡಬೇಕು. ಓಕೆ, ಈಗ ನಿಯರ್ ಎಷ್ಟು ಅದ, ಇದು 20 ನಿಯರ್ ಅದ. ಇದನ್ನು ರಿಯೋಸ್ಟ್ಯಾಟನ್ನು ಅಡ್ಜಸ್ಟ್ ಮಾಡಿ ನಾವೇನು ಮಾಡ್ತಾ ಇದ್ದೀವಿ ಈಗ, ಮೇಕ್ ಇಟ್ 30 ಮಿಲಿ ಆಂಪಿಯರ್. ಓಕೆ, ಹಿಯರ್ ಇಟ್ ಈಸ್ ರೈಟ್ ನಾವು, ಎಸ್ 30, ಎಸ್ ದಿಸ್ ಈಸ್ 30 ಮಿಲಿ ಆಂಪಿಯರ್ ನಾವು ಇಟ್ಟಿವಿ ಈಗ. ಓಕೆ, 20 ಮತ್ತು 14 ಬಿಟ್ವೀನ್ ಅದ 30 ಮಿಲಿ ಆಂಪಿಯರ್. ಈಗ ಗೆಲವಾನೋಮೀಟರ್ ರೀಡಿಂಗ್ ನೋಡ್ಕೊರಿ, ಅದು ಗೆಲವಾನೋಮೀಟರ್ ಏನದ 30 ಡಿವಿಷನ್ ಕ್ರಾಸ್ ಆಗಿ ಹೋಗ್ಬಿಟ್ಟದ. ಏನು ಮಾಡ್ಬೇಕೀಗ, ಆ ಕ್ರೊಕೊಡೈಲ್ ಕ್ಲಿಪ್ಪನ್ನು ಹಿಂದೆ ಮುಂದ್ಗಡೆ ಸ್ವಲ್ಪ ಸ್ಲೈಡ್ ಮಾಡಿ ಮೇಕ್ ಇಟ್ ದಟ್ 30. ಅದನ್ನು ಕೂಡ ಏನು ಮಾಡಬೇಕು, 30 ಡಿವಿಷನ್ ಬರೋ ಹಾಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ರೈಟ್. ಓಕೆ, ಎಸ್. ಈಗ ಈ ಲೆಂತನ್ನು ನಾವು ಮೇಜರ್ ಮಾಡಬೇಕು. ನಾವು ವಿ ನೀಡ್ ಟು ಮೇಜರ್ ದಿಸ್ ಲೆಂತ್. ಈ ಲೆಂತನ್ನು ಮೇಜರ್ ಮಾಡಿರಿ. ಆ್ಯಂಡ್ ದಿಸ್ ಲೆಂತ್, ಈ ಲೆಂತ್ ಎಷ್ಟಾಗುತ್ತೆ, ನಾವು ಇಟ್ ಈಸ್ ನಿಯರ್ ಎಷ್ಟಾಯಿತು, 26, ಅಪ್ರಾಕ್ಸಿಮೇಟ್ 26 ಸೆಂಟಿಮೀಟರ್, ಅಂದರೆ 0.26. ಓಕೆ, ಇದನ್ನು ನಮ್ಮ ಏನು ವ್ಯಾಲ್ಯೂ ಇದು, ದಿಸ್ ಈಸ್ ಅವರ್ ಎಲ್ ಡ್ಯಾಶ್ ಆಗುತ್ತೆ. ಅದನ್ನೇ ನಾವು ಈಗ ಬರಿತಾ ಇದ್ದೀವಿ. ಎಲ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು 0.26 ಮೀಟರ್. ಆ್ಯಕ್ಚುಲಿ ಇದು 26 ಸೆಂಟಿಮೀಟರ್, ಅದನ್ನೇ ನಾವು 0.26 ಮೀಟರ್. ಹೇಗೆ ಮಾಡಿದ್ರೆ ಇದನ್ನು, by adjusting the length of wire between crocodile clips for full scale deflection in the galvanometer 30 deflection. ಓಕೆ, ಈಗ ಈ ಎಲ್ ಡ್ಯಾಶ್ ತೊಗೊಂಡು ಏನು ಮಾಡ್ಬೇಕ್ರಿ, ಈ ಎಲ್ ಡ್ಯಾಶ್ ತೊಗೊಂಡು ನಾವೇನು ಮಾಡಬೇಕು, ಎಸ್ ಡ್ಯಾಶನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಹಿಯರ್ ಎಸ್ ಡ್ಯಾಶ್
ಏನದಲ್ಲ. ಆ್ಯಂಡ್ ಎಸ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು ನಿಮ್ಗೆ ಗೊತ್ತು ಫಾರ್ಮುಲಾ ಎಲ್ ಡ್ಯಾಶ್ ಇಂಟು ರೋ ವ್ಯಾಲ್ಯೂ ಗೊತ್ತು. ಓಕೆ, ಆರ್ ವ್ಯಾಲ್ಯೂ ಕೂಡ ಗೊತ್ತು. ಆ್ಯಂಡ್ ಸಬ್ಸ್ಟಿಟ್ಯೂಟ್ ಮಾಡಿರಿ. ಎಲ್ ಡ್ಯಾಶ್ ಎಷ್ಟದ 0.26. ಓಕೆ, ರೋ ವ್ಯಾಲ್ಯೂ ಗೊತ್ತು ನಿಮಗೆ ಗಿವನ್ ಇರುತ್ತೆ 6.54. ಓಕೆ, ಆಲ್ರೆಡಿ ದಟ್ ಈಸ್ ಗಿವನ್. ಓಕೆ, ಹೇಳಿದ್ದೆ ನಾನು 6.54 ಗಿವನ್ ಅದ, ಅದು ಕೂಡ ಕೊಟ್ಟಿರ್ತಾರೆ ನಿಮಗೆ. ಓಕೆ, ಆ್ಯಂಡ್ ಪೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ಆ್ಯಂಡ್ ಆರ್ ವ್ಯಾಲ್ಯೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ಆ್ಯಂಡ್ ಇದನ್ನು ಸಿಂಪ್ಲಿಫೈ ಮಾಡಿರಿ. ಓಕೆ, 0.26 into 6.54 you will get 1.7 10⁻⁻6 as it is. and ildu 3.14 ada as it is 3.14. 0.51 into 10⁻³ ನ ಸ್ಕ್ವೇರ್ ಮಾಡ್ರಿ. 0.2601 into 10⁻6 ಆಯ್ತು. ಇದನ್ನು ಸ್ಕ್ವೇರ್ ಮಾಡಲಾಗಿ. ಓಕೆ, ಆ್ಯಂಡ್ 10⁻6 ಕ್ಯಾನ್ಸಲ್ ಮಾಡೋನು. ಇದು 1.7 ಆಸ್ ಇಟ್ ಈಸ್ ಮೇಲದ. 3.14 into 0.2601 ಮಲ್ಟಿಪ್ಲೈ ಮಾಡಿದಾಗ 0.817 ಆಯಿತು. ಎರಡನ್ನು 1.7 ಡಿವೈಡ್ ಬೈ 0.817 ಮಾಡಿದ್ರೆ ಯು ವಿಲ್ ಗೆಟ್ 2.081. ಓಕೆ, ಇದನ್ನೇ ನಾವು ರೌಂಡ್ ಅಪ್ ಮಾಡಿ ಏನು ಬರಿತಾ ಇದ್ದೀವಿ, ಎಸ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು 2.1 ಓಮ್ ಬರಿತಾ ಇದ್ದೀವಿ. ಓಕೆ, ಆ್ಯಂಡ್ ದಿಸ್ ಇಸ್ ವಾಟ್ ಯುವರ್ ರಿಸಲ್ಟ್. ದ ಥೆರಾಟಿಕಲ್ ವ್ಯಾಲ್ಯೂ ಆಫ್ ಶಂಟ್ ರೆಸಿಸ್ಟೆನ್ಸ್ ಎಷ್ಟು ಬಂದಿತ್ತು? 2.4 ಬಂದಿತ್ತು. ನೆನ್ಪು ಮಾಡ್ಕೋರಿ. ಓಕೆ, ಶಂಟ್ ರೆಸಿಸ್ಟೆನ್ಸ್ ಥೆರಾಟಿಕಲ್ ವ್ಯಾಲ್ಯೂ ಎಷ್ಟು ಬಂದಿತ್ತು? 2.4 ಓಮ್ ಬಂದಿತ್ತು. ಅದೇ ಎಕ್ಸ್ಪೆರಿಮೆಂಟ್ ಮಾಡಿದಾಗ ರೆಸಿಸ್ಟೆನ್ಸ್ ಎಷ್ಟು ಬಂತು? 2.1 ಓಮ್ ಬಂತು. ಓಕೆ, ದಿಸ್ ಇಸ್ ವಾಟ್ ಯುವರ್ ರಿಸಲ್ಟ್. ಇಷ್ಟ ಆದರೆ ನಿಮ್ಮ ಎಕ್ಸ್ಪೆರಿಮೆಂಟು ಕಂಪ್ಲೀಟ್ ಆಗುತ್ತೆ.